ಬನ್ನಿ ವೇದಾಂತ್ ಮತ್ತು ಅಮೂಲ್ಯ ಧಾರಾವಾಹಿಯ ಈ ದಿನದ ಸಂಚಿಕೆ ಅಂದರೆ ಶುಕ್ರವಾರದ ಈ ಒಂದು ಧಾರಾವಾಹಿಯ ಅಂತಿಮ ಸಂಚಿಕೆಯನ್ನು ನಾವೀಗ ನಮ್ಮ ಚಾನಲಲ್ಲಿ ನೋಡೋಣ. ಈ ಒಂದು ಸಂಚಿಕೆಯನ್ನು ನೀವು ಪೂರ್ತಿಯಾಗಿ ನೋಡಿ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಬನ್ನಿ ಸಂಚಿಕೆಯನ್ನು ಶುರು ಮಾಡೋಣ. ಸ್ನೇಹಿತರೆ, ಈ ಒಂದು ಸಂಚಿಕೆಯಲ್ಲಿ ಈ ಕಡೆಯಿಂದ ಸುಹಾಸಿನಿ ವಿಷಾನ ಹಾಕಿ ವೇದಾಂತನನ್ನು ಸಾಯಿಸಬೇಕು ಅಂತ ಹೇಳಿ ಮುಂದಾದರೆ, ಇನ್ನೊಂದು ಕಡೆಯಿಂದ ಕೊನೆಗೂ ಕೂಡ ಅಂತಿಮ ಸಂಚಿಕೆಯಲ್ಲಿ ಕಾಂತ ಮದುವೆಯಾಗಿ ಬಿಡ್ತಾನೆ. ಬನ್ನಿ ಏನೇನೆಲ್ಲ ನಡೀತಾ ಇದೆ ಅಂತ ಹೇಳಿ ಸಂಚಿಕೆಯನ್ನು ನೋಡೋಣ. ಸ್ನೇಹಿತರೆ, ಈ ಒಂದು ಸಂಚಿಕೆ ಆರಂಭದಲ್ಲಿ ಈ ಕಡೆಯಿಂದ ಸುಹಾಸಿನಿ ವೇದಾಂತ್ಗೆ ಕೊಟ್ಟಿರುವಂಥ ಊಟಕ್ಕೆ ವಿಷಾನ ಹಾಕ್ಕೊಂಡು ತಗೊಂಡು ಬಂದು ಅವನಿಗೆ ತಿನ್ನೋದಕ್ಕೆ ಅಂತ ಹೇಳಿ ಕೊಡ್ತಾಳೆ. ಅದನ್ನು ನೋಡಿದಂಥ ಅಮೂಲ್ಯಳಿಗೆ ಅನುಮಾನ ಬಂದು ಅದರಲ್ಲಿ ವಿಷ ಇದೆ ವೇದಾಂತ್, ಊಟನ ತಿನ್ನಬೇಡ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ವೇದಾಂತ್, ನನ್ನಮ್ಮ ನನಗೆ ಆ ರೀತಿ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ, ಆ ರೀತಿ ಯಾವತ್ತೂ ಮಾಡೋದಿಲ್ಲ. ನನಗೆ ಈ ರೀತಿ ವಿಷ ಹಾಕಿ ಸಾಯಿಸಬೇಕು ಅಂತ ಅಂದ್ಕೊಂಡಿದ್ರೆ ಅವರು ನಮ್ಮನ್ನು ಯಾವಾಗಲೂ ಸಾಯಿಸ್ತಾ ಇದ್ರು. ಈ ರೀತಿ ಬೆಂಕಿಲಿ ಬಿದ್ದಿರೋಂಥ ನಮ್ಮ ಅಪ್ಪ ಅಮ್ಮನನ್ನು ಉಳಿಸ್ಕೊಳ್ಳೋಕ್ಕಾಗಿಲ್ಲ ಅಂದರೂ ಕೂಡ ಈ ಕಡೆಯಿಂದ ನಮ್ಮನ್ನು ಜವಾಬ್ದಾರಿಯಿಂದ ನೋಡಿಕೊಂಡು ಈ ಮಟ್ಟಿಗೆ ನಮ್ಮನ್ನು ಬೆಳೆಸ್ತಾ ಇರಲಿಲ್ಲ ಅಂತ ಹೇಳಿ ವೇದಾಂತ್ ಹೇಳ್ತಾನೆ. ವೇದಾಂತ್ ಹೇಳಿದಂಥ ಒಂದು ಮಾತನ್ನ ಕೇಳಿಸ್ಕೊಂಡಂತ ಸುಹಾಸಿನಿಗೆ ತುಂಬಾನೇ ನೋವಾಗುತ್ತೆ. ಯಾಕಂದ್ರೆ ಅವಳು ವಿಷ ಹಾಕಿರೋದ್ರಿಂದ ತನ್ನಷ್ಟಕ್ಕೆ ತಾನೇ ನೋವು ಮಾಡ್ಕೊಳ್ತಾಳೆ. ಆಗ ವೇದಾಂತ್ ಹೇಳ್ತಾನೆ, ನನಗೆ ನನ್ನ ಅಮ್ಮನ ಮೇಲೆ ನನಗೆ ನಂಬಿಕೆ ಇದೆ. ನಾವು ಇಷ್ಟು ದೊಡ್ಡವರಾಗಿ ಇಷ್ಟೆಲ್ಲ ಮಾಡಿದ್ದೀವಿ ಅಂದರೆ ಅದಕ್ಕೆಲ್ಲ ಕಾರಣ ಅಮ್ಮನೇ. ನಾನೊಂದು ಆಫೀಸನ್ನು ಓಪನ್ ಮಾಡ್ಬೇಕನ್ಕೊಂಡ್ರು ಕೂಡ, ನಾನು ಏನೇ ಮಾಡ್ಬೇಕನ್ಕೊಂಡ್ರು ಕೂಡ ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದು ಅಮ್ಮನೇ ಅಂತ ಹೇಳಿ ಪದೇ ಪದೇ ವೇದಾಂತ್ ಹೇಳ್ತಾ ಇರಬೇಕಾದ್ರೆ ಈ ಕಡೆಯಿಂದ ಸುಹಾಸಿನಿಗೆ ತುಂಬಾ ನೋವಾಗಿ ಅಳು ಬರೋದಕ್ಕೆ ಶುರುವಾಗುತ್ತೆ. ಆಗ ಸಡನ್ ಆಗಿ ತುಂಬಾ ನೊಂದ್ಕೊಂಡಂತಹ ಸುಹಾಸಿನಿ ವೇದಾಂತ್ ಹತ್ರ ಇರುವಂತಹ ತಟ್ಟೆನ ಜೋರಾಗಿ ದೂರಕ್ಕೆ ತಳ್ಳಿಬಿಡ್ತಾಳೆ. ಆಗ ಯಾಕೆ ಅಂತ ಹೇಳಿ ಎಲ್ಲರೂ ಕೂಡ ಕೇಳಿದಾಗ ಸುಹಾಸಿನಿ ಹೇಳ್ತಾಳೆ, ಆ ಊಟನ ಮಾಡಬೇಡ, ಅದರಲ್ಲಿ ನಾನು ವಿಷ ಹಾಕಿದ್ದೀನಿ ಅಂತ ಹೇಳಿ ಹೇಳ್ಬಿಡ್ತಾಳೆ. ಈ ಒಂದು ವಿಚಾರನ ಕೇಳಿಸ್ಕೊಂಡಂಥ ವೇದಾಂತ್ಗೆ ತುಂಬಾ ನೋವಾಗಿ ಶಾಕ್ ಆದರೆ ಈ ಕಡೆಯಿಂದ ಅಮೂಲ್ಯ ಮತ್ತು ಅಲ್ಲಿರುವಂತಹ ವೈದೇಹಿಗೆ ತುಂಬಾ ಗಾಬರಿ ಆಗುತ್ತೆ. ಅಷ್ಟರಲ್ಲೇ ವೇದಾಂತ್ ರಕ್ತನ ಕಾರ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಅದನ್ನು ನೋಡಿದಂಥ ಸುಹಾಸಿನಿ ಜೋರಾಗಿ ಕಿರ್ಚಿ, ಅಯ್ಯೋ ನನ್ನಿಂದ ತಪ್ಪಾಗೋಯ್ತು ಅಂತ ಹೇಳಿ ಕೂಕ್ಕೊಂಡ್ರೆ ಅದನ್ನು ನೋಡಿದಂಥ ವೈದೇಹಿ ಮತ್ತು ಅಮೂಲ್ಯ ಇಬ್ಬರು ಕೂಡ ತುಂಬಾ ಗಾಬರಿಯಾಗಿ ವೇದಾಂತ್ನ ಬಾಯನ್ನು ಒರೆಸ್ತಾರೆ. ಇನ್ನೊಂದು ಕಡೆಯಿಂದ ಅವರ ಮನೆಯ ಡಾಕ್ಟರ್ ಬಂದು ವೇದಾಂತ್ನನ್ನು ಚಿಕಿತ್ಸೆ ಕೊಡೋದಕ್ಕೆ ಶುರು ಮಾಡಿದ್ರೆ ಈ ಕಡೆಯಿಂದ ವೇದಾಂತ್ ಮೆಲ್ಲಗೆ ಚೇತರಿಸ್ಕೊಳ್ತಾ ಇರ್ತಾನೆ. ಅಷ್ಟರಲ್ಲೇ ಸುಹಾಸಿನಿಗೆ ತುಂಬಾ ನೋವಾಗಿರೋದ್ರಿಂದ ಅವಳು ವೇದಾಂತ್ ಮಲಗಿರುವಂಥ ಬೆಡ್ರೂಮ್ಗೆ ಬಂದು, ನನ್ನಿಂದ ತಪ್ಪಾಯಿತು ವೇದಾಂತ್, ನಾನು ನಿಮ್ಮನ್ನು ಅಕ್ಕರಿಗೆ ಬೆಳೆಸಿಲ್ಲ. ನಾನು ಯಾವಾಗಲೂ ನೋಡಿದ್ರು ಕೂಡ ವ್ಯಾವಹಾರಿಕವಾಗಿ ನಿಮ್ಮನ್ನು ಯೋಚನೆ ಮಾಡಿ ಬೆಳೆಸಿದ್ದೀನಿ. ವೇದಾಂತ್, ನೀನು ಚಿಕ್ಕವನಿರ್ಬೇಕಾದ್ರೆ ನಿನ್ನನ್ನು ನೋಡಿದಾಗ ನಿನ್ನ ಕಣ್ಣಲ್ಲಿ ನನಗೇನೋ ಹೊಳಪು ಕಾಣಿಸ್ತಾ ಇತ್ತು. ದೊಡ್ಡವನ ಮೇಲೆ ನೀನು ಬೆಳೆದು ಏನೋ ಒಂದು ದೊಡ್ಡದಾಗಿ ಸಾಧನೆ ಮಾಡ್ತೀಯಾ, ಆಸ್ತಿ ಅಂತಸ್ತನ್ನು ಸಂಪಾದನೆ ಮಾಡ್ತೀಯ ಅನ್ನೋ ಒಂದು ಕೆಟ್ಟ ಮನಸ್ಥಿತಿಯಿಂದ ನಾನು ನಿನ್ನನ್ನು ಬೆಳೆಸ್ಬಿಟ್ಟೆ. ಯಾವ ತಾಯಿನೂ ಕೂಡ ತನ್ನ ಮಕ್ಕಳ ಹತ್ರ ನನಗೆ ದುಡ್ಡು ಬೇಕು, ಅದು ಬೇಕು, ಇದು ಬೇಕು ಅಂತ ಕೇಳೋದಿಲ್ಲ. ಆದರೆ ನಾನು ಕೂಡ ಕೇಳಿದೆ, ನಂದು ಯಾವತ್ತೂ ಕೂಡ ವ್ಯಾವಹಾರಿಕ ಜ್ಞಾನನೇ ಅಂತ ಹೇಳಿ ಹೇಳ್ತಾಳೆ. ಈ ಒಂದು ಎಲ್ಲರ ಒಳ್ಳೆಯರ ನಡುವೆ ನನ್ನಂಥ ಕೆಟ್ಟ ಮನಸ್ಥಿತಿ ಇರೋಳು ಇರಬಾರ್ದು, ನಾನು ಈಗಲೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಅವಳು ಹೋಗ್ತಾ ಇದ್ರೆ ಅಷ್ಟರಲ್ಲೇ ಪ್ರಜ್ಞೆ ತಪ್ಪಿ ಮಲಗಿರುವಂಥ ವೇದಾಂತ್ ಎಚ್ಚರಗೊಂಡು ನೀವೆಲ್ಲೂ ಹೋಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾನೆ. ಇದರಿಂದ ಒಂದು ಕ್ಷಣ ಸುಹಾಸಿನಿ ಶಾಕ್ ಆಗ್ತಾಳೆ. ನಾನು ಕೆಟ್ಟೋಳು, ಇಲ್ಲಿರೋದಿಲ್ಲ ಅಂತ ಹೇಳಿ ಹೇಳಿದಾಗ, ಅಮ್ಮ ನೀವು ಕೆಟ್ಟೋರೇ ಆಗಿದ್ರಿ, ಆದರೆ ಈಗ ಒಳ್ಳೆಯವರಾಗಿದ್ದೀರಾ, ಯಾವತ್ತೂ ಕೂಡ ಮುಂದೆ ತಪ್ಪು ಮಾಡೋಲ್ಲ ಅನ್ನೋ ನಂಬಿಕೆ ನನಗಿದೆ, ನೀವು ಎಲ್ಲೂ ಹೋಗ್ತಾ ಇಲ್ಲ, ಇಲ್ಲೇ ಇರ್ತೀರಾ ಅಂತ ಹೇಳಿ ವೇದಾಂತ್ ಹೇಳ್ತಾನೆ. ವೇದಾಂತ್ನ ಈ ಮಾತನ್ನ ಕೇಳಿದಂಥ ಸುಹಾಸಿನಿ ತುಂಬಾನೇ ಭಾವುಕಳಾಗ್ತಾಳೆ, ಅಳೋದಕ್ಕೆ ಶುರು ಮಾಡ್ತಾಳೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಸ್ವಲ್ಪ ದಿನಗಳ ನಂತರ ಮನೆಯವರೆಲ್ಲರೂ ಕೂಡ ಸೇರ್ಕೊಂಡು ಷಷ್ಠಿ ಪೂರ್ತಿಯನ್ನ ಮಾಡೋದಿಕ್ಕೆ ಅಂತ ಹೇಳಿ ತುಂಬಾನೇ ಖುಷಿಯಾಗಿ ಒಳ್ಳೆ ತಯಾರಿಯನ್ನ ಮಾಡ್ಕೊಳ್ತಾ ಇರ್ತಾರೆ. ಆಗ ಅಮೂಲ್ಯಳಿಗೆ ವೈದೇಹಿಯ ಮುಖವನ್ನು ನೋಡಿ ತುಂಬಾನೇ ಖುಷಿ ಆಗುತ್ತೆ. ಮನೆಯವರೆಲ್ಲರೂ ಕೂಡ ಸೇರ್ಕೊಂಡು ಅಲ್ಲಿರುವಂತಹ ಸೂರ್ಯನಾರಾಯಣ್ ಮತ್ತು ವೈದೇಹಿಯ ಷಷ್ಠಿ ಪೂರ್ತಿಯನ್ನ ತುಂಬಾನೇ ಖುಷಿಯಾಗಿ ಮಾಡ್ತಾ ಇದ್ರೆ ಅಲ್ಲಿರುವಂತಹ ಪುರೋಹಿತರು ಕೂಡ ಅದನ್ನು ತುಂಬಾನೇ ಚೆನ್ನಾಗಿ ನಡೆಸ್ಕೊಳ್ತಾರೆ. ಈ ಕಡೆಯಿಂದ ಅಲ್ಲಿರುವಂಥ ವೈದೇಹಿ ಮತ್ತು ಸೂರ್ಯನಾರಾಯಣನ ಎಲ್ಲ ಮಕ್ಕಳು ಕೂಡ ಬಂದು ಆಶೀರ್ವಾದನ ತಗೊಂಡ್ರೆ ಅಲ್ಲಿರುವಂಥ ಪರಿಮಳ ತುಂಬಾ ಹೆಮ್ಮೆಯಿಂದ, ಯಾವತ್ತೂ ಕೂಡ ಹೆಣ್ಣು ಮಕ್ಕಳು ಹೊರೆಯಲ್ಲ, ಹೆಣ್ಮಕ್ಳನ್ನು ಸಾಕಿದರೆ ಯಾವತ್ತೂ ಕೂಡ ಬೇಜಾರು ಮಾಡ್ಕೊಳ್ಬೇಡಿ, ಹೆಣ್ಮಕ್ಳು ಇನ್ನೊಬ್ಬರ ಮನೆಯನ್ನು ದೀಪ ಮಾಡ್ಕೊಳ್ತಾರೆ ಅಂತ ಹೇಳಿ, ಹೆಣ್ಮಕ್ಳು ಯಾವಾಗಲೂ ಕೂಡ ಇನ್ನೊಬ್ಬರ ಮನೆ ದೀಪ ಆಗ್ತಾರೆ ಅಂತ ಹೇಳಿ ತುಂಬಾ ಹೆಮ್ಮೆ ಪಡ್ತಾಳೆ ಪರಿಮಳ. ಇಷ್ಟೆಲ್ಲ ಮನೆಯವರೆಲ್ಲರೂ ಕೂಡ ಒಡನಾಟದಿಂದ ಮಾತಾಡ್ತಾ ಖುಷಿಯಾಗಿದ್ದರೆ ಅಷ್ಟರಲ್ಲೇ ಅಲ್ಲಿಗೆ ಕಾಂತ ಬರ್ತಾನೆ. ಕಾಂತನನ್ನು ನೋಡಿದಂಥ ಅಮೂಲ್ಯ ರೌಡಿ ಬೇಬಿ ಕೂಗಾಡೋದಕ್ಕೆ ಶುರು ಮಾಡ್ತಾಳೆ. ರೀ ಕಾಂತ, ನಿಮಗೆ ಬೆಳಿಗ್ಗೆ ತಾನೇ ಹೇಳಿದ್ದೆ ಅಲ್ವಾ ಷಷ್ಠಿ ಪೂರ್ತಿ ಇದೆ, ಬೇಗ ಬನ್ನಿ ಅಂತ ಹೇಳಿ, ಯಾಕ್ರಿ ಇಷ್ಟೊಂದು ಲೇಟಾಗಿ ಬಂದಿದ್ದೀರಾ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಮೇಡಮ್ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿ ಕಾಂತ ಹೇಳಿದಾಗ, ಅದು ಸರಿ, ಇದೇನಿದು ನಿಮ್ಮ ಅವತಾರ ಅಂತ ಹೇಳಿ ಕೇಳ್ತಾಳೆ. ಯಾಕಂದರೆ ಕಾಂತ ತುಂಬಾ ಚೆನ್ನಾಗಿ ರೆಡಿಯಾಗಿ ತಲೆಗೆ ಒಂದು ಬಾಸಿಂಗನ ಕಟ್ಕೊಂಡು ಬಂದು ನಿಂತ್ಕೊಂಡಿರ್ತಾನೆ. ಯಾಕ್ರಿ ಈ ರೀತಿ ಬಂದಿದ್ದೀರಾ ಅಂತ ಹೇಳಿ ಅಮೂಲ್ಯ ಕೇಳಿದಾಗ ಕಾಂತ ಒಂದು ಹುಡುಗಿಯನ್ನು ಕರೆದು ಅವಳನ್ನು ನಾನು ಮದುವೆ ಆಗ್ತೀನಿ ಅಂತ ಹೇಳಿ ಹೇಳ್ತಾನೆ. ಇದರಿಂದ ಅಲ್ಲಿರುವಂಥ ಎಲ್ಲರೂ ಕೂಡ ತುಂಬಾನೇ ಶಾಕ್ ಆಗ್ತಾರೆ. ಆಗ ಕಾಂತ ಹೇಳ್ತಾನೆ, ಈ ಗಟ್ಟಿಮೇಳದಲ್ಲಿ ನಂದೇ ಲಾಸ್ಟ್ ಗಟ್ಟಿಮೇಳ ಆಗೋಗ್ಬಿಡ್ಲಿ ಅಂತ ಹೇಳಿ ಹೇಳಿದಾಗ ವೇದಾಂತ್ ಕೂಡ ಅದಕ್ಕೆ ಒಪ್ಕೊಂಡು ಇವಂದು ಕೂಡ ಗಟ್ಟಿಮೇಳ ಆಗಲಿ ಅಂತ ಹೇಳ್ತಾನೆ. ಈ ರೀತಿಯಾಗಿ ಗಟ್ಟಿಮೇಳ ಧಾರಾವಾಹಿಯ ಇಡೀ ಸಂಚಿಕೆ ಮುಕ್ತಾಯಗೊಳ್ಳುತ್ತದೆ.
ಇಷ್ಟರಲ್ಲೇ ಮತ್ತೆ ವೇದಾಂತ್ ಮತ್ತು ಅಮೂಲ್ಯ ಧಾರಾವಾಹಿಯ ಗಟ್ಟಿಮೇಳ 2 ಕೂಡ ಶುರುವಾಗಲಿದೆ. ಯಾರು ಕೂಡ ಮಿಸ್ ಮಾಡದೆ ನಮ್ಮ ಚಾನಲನ್ನು ನೋಡೋದನ್ನು ಮರಿಬೇಡಿ ಮತ್ತು ನಮ್ಮ ಚಾನಲನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಇದೇ ರೀತಿ ನಮ್ಮನ್ನು ಪ್ರೀತಿಸ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.